ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಫಸ್ಟ್ ಪಿ ಯು ಹಾಗೂ ಸೆಕೆಂಡ್ ಪಿ ಯು ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕಲ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋಗಳು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ. ಇವತ್ತಿನ ಟಾಪಿಕ್ ಏನು ಅಂತಂದರೆ, ರೆಡ್ಡಾಕ್ಸ್ ರಿಯಾಕ್ಷನ್ನ ಬ್ಯಾಲೆನ್ಸ್ ಮಾಡೋದು ಯಾವ ಮೆಥಡ್ ಯೂಸ್ ಮಾಡಿ, ಆಕ್ಸಿಡೇಷನ್ ನಂಬರ್ ಮೆಥಡ್. ಓಕೆ, ಆಕ್ಸಿಡೇಷನ್ ನಂಬರ್ ಮೆಥಡ್. ಇಲ್ಲಿ ಎರಡು ಮೆಥಡ್ ಇರುತ್ತೆ, ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು. ಒಂದು ಅಯಾನ್ ಎಲೆಕ್ಟ್ರಾನ್ ಮೆಥಡ್ ಅಥವಾ ಆಫ್ ರಿಯಾಕ್ಷನ್ಸ್ ಮೆಥಡ್ ಅಂತ ಕರಿತೀವಿ, ಫಸ್ಟ್ ಮೆಥಡು. ಇದು ಸೆಕೆಂಡ್ ಮೆಥಡು ನಿಮಗೆ. ಓಕೆನಾ? ಸೊ ನನ್ನ ವಿಡಿಯೋ ಇದು ರೆಡ್ಡಾಕ್ಸ್ ರಿಯಾಕ್ಷನಲ್ಲಿ ಇದು ಪಾರ್ಟ್ 8, ಇದು 8ನೇ ವಿಡಿಯೋ ಇದು ನಿಮಗೆ. ಸೊ 6th ಮತ್ತು 7th ವಿಡಿಯೋದಲ್ಲಿ ಈ ಆಕ್ಸಿಡೇಷನ್ ನಂಬರ್ ಮೆಥಡ್ನ ಯೂಸ್ ಮಾಡಿ ಯಾವ ಥರ ಬ್ಯಾಲೆನ್ಸ್ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಸೊ ಇಲ್ಲೇನು ಮಾಡಬೇಕು ಅಂತಂದರೆ, ನೀವು ನನ್ನ 6th ಮತ್ತು 7th ವಿಡಿಯೋನ ನೋಡಿ. ನೀವು 6th ವಿಡಿಯೋದಲ್ಲಿ ನಾನು ಎಷ್ಟು ಸ್ಟೆಪ್ಸ್ ಇರುತ್ತೆ, ಯಾವ ಥರ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡಿ, ಜೊತೆಗೆ ಅಸಿಡಿಕ್ ಮೀಡಿಯಮ್ ತೊಗೊಂಡು ಒಂದು ಎಕ್ಸಾಂಪಲ್ ಅಸಿಡಿಕ್ ಮೀಡಿಯಮಲ್ಲಿ ತೊಗೊಂಡು ಎಕ್ಸ್ಪ್ಲೇನ್ ಮಾಡಿದ್ದೀನಿ. 7th ಏನು ಮಾಡಿದ್ದೀನಿ ಅಂತಂದರೆ, ಬೇಸಿಕ್ ಮೀಡಿಯಮ್ದೇ ಒಂದು ಎಕ್ಸಾಂಪಲ್ ತೊಗೊಂಡು ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೀವು ನನಗೆ 6th ಮತ್ತು 7th ವಿಡಿಯೋ ನೋಡಿ, ಇದನ್ನು ಪಾಸ್ ಮಾಡಿ ಕ್ವಶನ್ಸ್ ಬರ್ಕೊಂಡು ನೀವು ಸಾಲ್ವ್ ಮಾಡಿ, ನಂತರ ಈ ವಿಡಿಯೋ ನೋಡಿ ನಿಮ್ಮದು ಆನ್ಸರ್ನ ಕರೆಕ್ಷನ್ಸ್ ಮಾಡ್ಕೋಬೇಕು. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಇವಾಗ ಎಷ್ಟು ಸ್ಟೆಪ್ಸ್ ಇರುತ್ತೆ ಇದರಲ್ಲಿ? ಟೋಟಲಾಗಿ ನೋಡಿ, ಇಲ್ಲಿ 6 ಸ್ಟೆಪ್ಸ್ ಇರುತ್ತೆ. ಓಕೆನಾ? ಸೊ 1 by 1 ನೋಡೋಣ ಏನೇನು ಮಾಡಬೇಕು ಯಾವ ಸ್ಟೆಪ್ಪಲ್ಲಿ ಅಂತ. ಸೊ ಸ್ಟೆಪ್ 1ಅಲ್ಲಿ ಏನು ಮಾಡ್ತೀವಿ ನಾವು, ಏನಿದೆ ರಿಯಾಕ್ಷನ್ಸ್ ಈಕ್ವೇಷನ್ಸ್ ಏನು ಕೊಟ್ಟಿರ್ತಾರೆ ನಮಗೆ, ಆ ಈಕ್ವೇಷನ್ಸನ್ನು ಹಾಗೆ ಬರ್ಕೋಬೇಕು ಫಸ್ಟು. ಓಕೆ, ಸೊ ಏನು ಮಾಡ್ತೀನಿ ನಾನು ಇವಾಗ, ಹಾಗೆ ಬರ್ಕೊತಾ ಇದ್ದೀನಿ. ಸೊ I ಮೈನಸ್, ಓಕೆ, ಪ್ಲಸ್ ಏನಾಗಿದೆ CrO4 2-, ಯಾವ ಮೀಡಿಯಮು, ಬೇಸಿಕ್ ಮೀಡಿಯಮ್ ಅಂತ ಮೆನ್ಷನ್ ಮಾಡಿದೆ ನೋಡಿ. ಅಸಿಡಿಕ್ ಮೀಡಿಯಮ್ಗೂ ಬೇಸಿಕ್ ಮೀಡಿಯಮ್ಗೂ ಏನು ವ್ಯತ್ಯಾಸ ಅಂದರೆ, 5th ಸ್ಟೆಪ್ಸ್ ತನಕನೂ ಎರಡೂ ಸಹ ಸೇಮ್ ಇರುತ್ತೆ. 6th ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂತಂದರೆ ಚೇಂಜಸ್ ಆಗುತ್ತೆ. ನೀವು ನಾನು 6th ವಿಡಿಯೋನ ನೋಡಿ. ಓಕೆ, ಅಲ್ಲಿ ಅಸಿಡಿಕ್ ಮೀಡಿಯಮ್ಗೆ ಎಕ್ಸಾಂಪಲ್ ತೊಗೊಂಡಿದ್ದೀನಿ ನಾನು. ಸೊ 7th ವಿಡಿಯೋದಲ್ಲೂ ಸಹ ನಾನು ಬೇಸಿಕ್ ಮೀಡಿಯಮ್ ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಈ ವಿಡಿಯೋದಲ್ಲೂ ಸಹ ನಾನು ಬೇಸಿಕ್ ಮೀಡಿಯಮ್ ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಯಾಕೆಂದರೆ ಬೇಸಿಕ್ ಮೀಡಿಯಮ್ ಒಂದು ಸ್ವಲ್ಪ ಕಷ್ಟ. ನಾವು ಅಸಿಡಿಕ್ ಮೀಡಿಯಮ್ಗೆ ಕಂಪೇರ್ ಮಾಡಿದ್ರೆ 6th ಸ್ಟೆಪ್ ಬಂದಾಗ ಬೇಸಿಕ್ ಮೀಡಿಯಮಲ್ಲಿ ಒಂದು 2 ಸ್ಟೆಪ್ಸ್ ಎಕ್ಸ್ಟ್ರಾ ಥರ ಇರುತ್ತೆ ಅದು. ಸೊ ನಿಮಗೆ ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ಬೇಸಿಕ್ ಮೀಡಿಯಮ್ದು ಇನ್ನೊಂದು ಎಕ್ಸಾಂಪಲ್ ತೊಗೊಂಡು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆನಾ? ಈಕ್ವೇಷನ್ಸ್ ಏನಿದು ಹಂಗೆ ಬರ್ಕೊಂಡು ನಾವು ಇವಾಗ ಇಲ್ಲಿ ಏನು ಮಾಡಬೇಕು ಅಂತಂದರೆ ನೋಡಿ, ಫಸ್ಟು ನಾವು ಆಕ್ಸಿಡೇಷನ್ ನಂಬರ್ನ ಫೈಂಡ್ ಔಟ್ ಮಾಡಬೇಕು. ಇದು ಪಾರ್ಟ್ 2. ಓಕೆ, ನನ್ನ ರೆಡ್ಡಾಕ್ಸ್ ರಿಯಾಕ್ಷನಲ್ಲಿ ಪಾರ್ಟ್ 2ಅಲ್ಲಿ ನಾನು ಯಾವ ಥರ ಆಕ್ಸಿಡೇಷನ್ ನಂಬರ್ ಫೈಂಡ್ ಔಟ್ ಮಾಡೋದು ಅಂತ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಸೊ ಆ ವಿಡಿಯೋ ನೋಡಿದ್ರೆ ನಿಮಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಅದರದ್ದು ಲಿಂಕು ಮತ್ತು ವಿಡಿಯೋ 6 ಮತ್ತು 7 ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ನೀವು ನೋಡ್ಕೋಬೋದು. ಸೊ ಇವಾಗ ಏನು ಮಾಡ್ತೀವಿ, ಆಕ್ಸಿಡೇಷನ್ ನಂಬರ್ನ ಫೈಂಡ್ ಔಟ್ ಮಾಡಬೇಕು. OH ಇರುತ್ತೆ ನಮಗೆ, OH ಮೈನಸ್. ಇವಾಗ ಆಕ್ಸಿಜನ್ ಹೈಡ್ರೋಜನ್ ತೊಗೊಳ್ಳೋದು ಬೇಡ. OH ಮೈನಸ್ ಅದು ನಿಮಗೆ ಗೊತ್ತಿದೆ ಏನು, -1 ಇಸ್ ದ ಆಕ್ಸಿಡೇಷನ್ ನಂಬರ್. ಅಂದರೆ ಆಕ್ಸಿಡೇಷನ್ ನಂಬರ್ ಏನಾಗಿರುತ್ತೆ, -1 ಬಂದಿರುತ್ತೆ. ಸೊ ಎಲ್ಲಿದೆ, ಇಲ್ಲಿ 3 ಇರೋದ್ರಿಂದ ಇದೇನಾಗುತ್ತೆ -3 ಆಗಿ ಕನ್ವರ್ಷನ್ ಆಗುತ್ತೆ. ಕ್ರೋಮಿಯಮ್ದು ಗೊತ್ತಿಲ್ಲ, X ಅಂತ ತೊಗೊತೀನಿ. ಸೊ ಓವರಾಲ್ ಚಾರ್ಜ್ ಏನು ಕೊಟ್ಟಿಲ್ಲ, ಸೊ 0 ಅಂತ ತೊಗೊತೀನಿ. ಸೊ X ಇಸ್ ಈಕ್ವಲ್ ಟು ಈ -3 ರೈಟ್ ಸೈಡ್ ಬರ್ತಾ ಇದ್ದಂಗೆ ಏನಾಗುತ್ತೆ, +3 ಆಗುತ್ತೆ. ಸೊ ಆಕ್ಸಿಡೇಷನ್ ನಂಬರ್ ಕ್ರೋಮಿಯಮ್ದು ಏನಾಯಿತು, +3 ಆಯಿತು. ನೆಕ್ಸ್ಟ್ ಇಲ್ಲಿ ಬರೋಣ. ಆಕ್ಸಿಜನ್ದು ಯಾವಾಗಲೂ -2 ಇರುತ್ತೆ ಆಕ್ಸಿಡೇಷನ್ ನಂಬರು. ಸೊ ಎಷ್ಟಿದೆ ಇಲ್ಲಿ, 3 ಆಕ್ಸಿಜನ್ ಇರೋದ್ರಿಂದ ಏನಾಯ್ತು, ಇದು -6 ಆಗಿ ಕನ್ವರ್ಷನ್ ಆಯಿತು. ಅಯೋಡಿನ್ದು ಗೊತ್ತಿಲ್ಲ ನನಗೆ, X ಅಂತ ತೊಗೊತೀನಿ ನಾನು. ದಟ್ ಈಸ್ ಈಕ್ವಲ್ ಟು ಇಲ್ಲಿ ಓವರಾಲ್ ಚಾರ್ಜ್ ಏನು ಕೊಟ್ಟಿದ್ದಾರೆ, -1 ಕೊಟ್ಟಿದ್ದಾರೆ. ಸೊ -1 ಹಾಗೆ ಬರ್ಕೊತೀನಿ. ಸೊ X ಇಸ್ ಈಕ್ವಲ್ ಟು ಇವಾಗ ಏನಾಯಿತು ನೋಡಿ, -6 ರೈಟ್ ಸೈಡ್ ಹೋಗ್ತಾ ಇದ್ದಂಗೆ ಏನಾಯಿತು, +6 ಆಯಿತು. ಸೊ ಏನಾಯಿತು, ಸಬ್ಸ್ಟ್ರಾಕ್ಷನ್ ಮಾಡ್ಕೊತೀನಿ. ಉಳ್ಕೊಂಡಿದ್ದೇನು, +5 ಉಳ್ಕೊಂತು. ಸೊ ಆಕ್ಸಿಡೇಷನ್ ನಂಬರ್ ಅಯೋಡಿನ್ ಏನಾಯಿತು, +5 ಆಯಿತು. ನೆಕ್ಸ್ಟ್ ಇದು ಮಾನೋ ಅಟಾಮಿಕ್ ಅಯೋಡಿನ್ ಆಗಿರೋದ್ರಿಂದ, ಮಾನೋ ಅಟಾಮಿಕ್ ಅಯಾನ್ ಆಗಿದ್ದರಿಂದ, ಸೊ ಚಾರ್ಜ್ ಇಟ್ ಇಸ್ ಈಕ್ವಲ್ ಟು ದ ಆಕ್ಸಿಡೇಷನ್ ನಂಬರ್. ಚಾರ್ಜು ಆಕ್ಸಿಡೇಷನ್ ನಂಬರ್ಗೆ ಈಕ್ವಲ್ ಆಗಿರುತ್ತೆ. ಸೊ ಇಲ್ಲೇನಾಯಿತು, -1 ಚಾರ್ಜ್ ಬಂತು. ನೆಕ್ಸ್ಟ್ ನೋಡೋಣ, ಆಕ್ಸಿಜನ್ನು -2. ಸೊ ಎಷ್ಟಿದೆ ಆಕ್ಸಿಜನ್, ಇಲ್ಲಿ 4 ಇದೆ. ಸೊ ಏನಾಗುತ್ತೆ, ಇಲ್ಲಿ -8 ಆಗುತ್ತೆ. ಸೊ ಕ್ರೋಮಿಯಂ ಗೊತ್ತಿಲ್ಲ, X ಅಂತ ತೊಗೊಂಡೆ. ದಟ್ ಈಸ್ ಈಕ್ವಲ್ ಟು ಓವರಾಲ್ ಚಾರ್ಜ್ ಏನು ಕೊಟ್ಟಿದ್ದಾರೆ, -2 ತೊಗೊತೀನಿ. ಸೊ X ಈಸ್ ಈಕ್ವಲ್ ಟು ನೆಕ್ಸ್ಟ್ ಏನಾಗುತ್ತೆ, -8 ರೈಟ್ ಸೈಡ್ ಹೋಗ್ತಾ ಇದ್ದಂಗೆ +8 ಆಗುತ್ತೆ. ಸಬ್ಸ್ಟ್ರಾಕ್ಷನ್ ಮಾಡ್ಕೊತಾ ಇದ್ದಂಗೆ ನನಗೆ ಏನು ಸಿಕ್ತು, +6 ಸಿಕ್ತು. ಇದನ್ನು ನೀವು ಒಂದು ಸೈಡಲ್ಲಿ ಮಾಡ್ಕೋಬೇಕು. ಓಕೆ, ನಂದು ಸೆಕೆಂಡ್ ವಿಡಿಯೋ ನೋಡಿದ್ರೆ ಅದನ್ನು ನೀಟಾಗಿ ಕಂಪ್ಲೀಟಾಗಿ ನೀವು ಎಲ್ಲನೂ ಸಹ ಸುಮಾರು ಎಕ್ಸಾಂಪಲ್ಸ್ ಎಲ್ಲ ಕೊಟ್ಟಿದ್ದೀನಿ, ನೀವು ಸಾಲ್ವ್ ಮಾಡಿದರೆ ನೀವು ಸೊ ಇದನ್ನು ಮೈಂಡಲ್ಲೇ ಕ್ಯಾಲ್ಕುಲೇಷನ್ ಮಾಡ್ಕೋಬೋದು ನೀವು. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ತೀನಿ, ಎಲ್ಲನೂ ಎರೈಸ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ. ಓಕೆ, ಸೊ ನಾನೇನು ಕ್ಯಾಲ್ಕುಲೇಷನ್ ಇದನ್ನೆಲ್ಲ ನೀವೇನು ಮಾಡ್ತೀರಾ, ಅದಕ್ಕೆ ಹೇಳಿದ್ದು ನಾನು. ಇದನ್ನೆಲ್ಲ ನೀವು ಒಂದು ಸೈಡಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ನಾನು ಇವಾಗ ಏನು ಮಾಡ್ತೀನಿ, ಹೈಲೈಟಾಗಿ ನನಗೆ ಆಕ್ಸಿಡೇಷನ್ ನಂಬರ್ ಏನೇನು ಬೇಕೋ ಅದನ್ನು ಮಾತ್ರ ಬರ್ಕೊತೀನಿ. ಕ್ರೋಮಿಯಮ್ದು +6. ಸೊ ದಿಸ್ ಇಸ್ -1. ಇಲ್ಲಿ +5 ಬಂತು ನಮಗೆ, ಇಲ್ಲೇನು ಬಂತು, +3 ಬಂತು ಕ್ರೋಮಿಯಮ್.
ಕ್ರೋಮಿಯಮ್ದು. ಸೊ ಈ ಥರ ಬರ್ಕೊಂಡು ಏನು ಮಾಡ್ತೀನಿ, ಉಳಿದಿದ್ದನ್ನೆಲ್ಲ ನಾನು ಎರೇಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಸೊ ಸ್ಟೆಪ್ 1ಅಲ್ಲಿ ನಾನು ಏನು ಮಾಡಿದೆ, ಏನಿದೆ ಈಕ್ವೇಷನ್ಸ್ ಹಾಗೆ ಬರ್ಕೊಂಡೆ, ಅದ್ರ ಜೊತೆಗೆ ಆಕ್ಸಿಜನ್ ಹೈಡ್ರೋಜನ್ ಬಿಟ್ಟು ಉಳಿದಿದೆ ಏನಿದೆ ಆಕ್ಸಿಡೇಷನ್ ನಂಬರ್ನ ನಾನು ಫೈಂಡ್ ಔಟ್ ಮಾಡಿಕೊಂಡೆ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಈ ಸ್ಟೆಪ್ 1ಅಲ್ಲೇ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಆರೋ ಮಾರ್ಕ್ ಹಾಕೋಬೇಕು. ಎಲ್ಲಿಂದ ಅಲ್ಲಿಗೆ, ಕ್ರೋಮಿಯಮಿಂದ ಕ್ರೋಮಿಯಮ್ಗೆ ಒಂದು ಆರೋ ಮಾರ್ಕ್ ಹಾಕೋಬೇಕು. ಓಕೆ, ನೆಕ್ಸ್ಟು ಅಯೋಡಿನಿಂದ ಅಯೋಡಿನ್ಗೆ ಒಂದು ಆರೋ ಮಾರ್ಕ್ ಹಾಕೋಬೇಕು. ಈ ಆರೋ ಮಾರ್ಕ್ ಹಾಕೊಂಡ್ಮೇಲೆ ಏನು ಮಾಡಬೇಕು ಅಂತಂದರೆ ಆಕ್ಸಿಡೇಷನ್ ನಂಬರ್ ಅಂತ ಎರಡು ಸೈಡಲ್ಲೂ ಬರ್ಕೊಳ್ಳಿ, ಮೇಲ್ಗಡೆ ಮತ್ತು ಕೆಳಗಡೆ ಎರಡು ಸೈಡಲ್ಲೂ ಆಕ್ಸಿಡೇಷನ್ ನಂಬರ್ ಅಂತ ಬರ್ಕೊಳ್ಳಿ. ಸೊ ಇಲ್ಲೇನಾಗಿದೆ ನೋಡಿ, +3 ಕ್ರೋಮಿಯಮು +6 ಆಗಿ ಕನ್ವರ್ಷನ್ ಆಗ್ತಾ ಇದೆ. ಸೊ ಆಕ್ಸಿಡೇಷನ್ ನಂಬರ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ನೆಕ್ಸ್ಟ್ ಇಲ್ಲಿ ನೋಡೋದಾದರೆ +5 -ಗೆ ಕನ್ವರ್ಷನ್ ಆಗ್ತಾ ಇದೆ. ಸೊ ಆಕ್ಸಿಡೇಷನ್ ನಂಬರ್ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಸೊ ಇನ್ಕ್ರೀಸ್ ಆದರೆ ಇದನ್ನು ಏನಂತ ಕರಿತೀವಿ ನಾವು, ಆಕ್ಸಿಡೇಷನ್ ಅಂತ ಕರಿತೀವಿ. ಸೊ ನಂದು ಫಸ್ಟ್ ಪಾರ್ಟಲ್ಲಿ ರೆಡ್ಡಾಕ್ಸ್ ರಿಯಾಕ್ಷನ್ ಫಸ್ಟ್ ಪಾರ್ಟಲ್ಲಿ ನಾನು ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ, ನೀವು ಅದು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇಲ್ಲೇನಾಗುತ್ತೆ, ಇಲ್ಲಿ ಡಿಕ್ರೀಸ್ ಆಗ್ತಾ ಇದೆ ಆಕ್ಸಿಡೇಷನ್ ನಂಬರು. ಸೊ ಇದನ್ನು ಏನಂತ ಕರಿತೀವಿ, ರಿಡಕ್ಷನ್ಸ್ ಅಂತ ಕರಿತೀವಿ. ಇದು ಫಸ್ಟ್ ಸ್ಟೆಪ್. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಏನು ಕೊಟ್ಟಿರ್ತಾರೆ ಈಕ್ವೇಷನ್ಸ್ ಹಾಗೆ ಬರ್ಕೋಬೇಕು, ಅದ್ರ ಜೊತೆ ಆಕ್ಸಿಡೇಷನ್ ನಂಬರ್ ಫೈಂಡ್ ಔಟ್ ಮಾಡಬೇಕು ನಾವು. ನೆಕ್ಸ್ಟು ಆಕ್ಸಿಡೇಷನು ರಿಡಕ್ಷನ್ಸ್ ಇಲ್ಲೇನು ಮಾಡಬೇಕು, ನಾವು ಐಡೆಂಟಿಫಿಕೇಷನ್ ಮಾಡ್ಕೋಬೇಕು. ನೆಕ್ಸ್ಟ್ ಹೋಗೋಣ ಸೆಕೆಂಡ್ ಸ್ಟೆಪ್ಗೆ ಹೋಗೋಣ. ಓಕೆ, ಸೆಕೆಂಡ್ ಸ್ಟೆಪ್ 2 ಅಂತ ಬರ್ಕೊಳ್ಳೋಣ. ಇಲ್ಲಿ ಸ್ಟೆಪ್ 2 ಅಂತ ಬರ್ಕೊಂಡು ಏನು ರಿಯಾಕ್ಷನ್ಸ್ ಇದೆ ಆ ರಿಯಾಕ್ಷನ್ಸನ್ನು ಹಾಗೆ ಬರ್ಕೊಳ್ಳೋಣ. ಕ್ರೋಮಿಯಮು ಓಕೆ OH ಥ್ರೈಸ್ ಇದೆ, ಪ್ಲಸ್ IO3 ಮೈನಸ್ ಆರೋ ಮಾರ್ಕು I ಮೈನಸ್, ಓಕೆ ಪ್ಲಸ್ CrO4 2 ಮೈನಸ್. ಓಕೆ, ಸೊ ಇಷ್ಟೂ ಹಾಗೆ ಬರ್ಕೊಂಡು ಇದ್ರ ಜೊತೆಗೆ ಓಕೆ ನೆಕ್ಸ್ಟ್ ಏನು ಮಾಡಿದ್ದೆ ನಾನು, ಚಾರ್ಜ್ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನು ಚಾರ್ಜನ್ನು ಹಾಗೆ ಬರ್ಕೋಬೇಕು ನಾನಿಲ್ಲಿ. ಸೊ +3 ಇದೆ, ಇಲ್ಲಿ +5 ಇದೆ, ನೆಕ್ಸ್ಟ್ ಏನಾಗಿದೆ -1 ಆಗಿದೆ, +6 ಆಗಿದೆ. ಅದಾದಮೇಲೆ ಏನು ಮಾಡಿದ್ದೆ ನಾನು, ಕ್ರೋಮಿಯಮಿಂದ ಕ್ರೋಮಿಯಮ್ಗೆ ಒಂದು ಆರೋ ಮಾರ್ಕ್ ಹಾಕ್ಕೊಂಡಿದ್ದೆ, ಸೇಮ್ ಹಾಕೊಳ್ಳೋಣ. ಮತ್ತು ಅಯೋಡಿನಿಂದ ಅಯೋಡಿನ್ಗೆ ಏನು ಮಾಡಿದ್ದೆ, ಒಂದು ಆರೋ ಮಾರ್ಕ್ ಹಾಕ್ಕೊಂಡಿದ್ದೆ. ಆಮೇಲೆ ಏನು ಮಾಡಿದ್ದೆ, ಆಕ್ಸಿಡೇಷನ್ ನಂಬರ್ ಅಂತ ಮೇಲ್ಗಡೆನೂ ಬರ್ಕೊಂಡಿದ್ದೆ, ಆಕ್ಸಿಡೇಷನ್ ನಂಬರ್ ಅಂತ ಕೆಳಗಡೆನೂ ಬರ್ಕೊಂಡಿದ್ದೆ. ನೆಕ್ಸ್ಟ್ ಏನು ಮಾಡಿದೆ, +3 +6 ಆಗಿ ಕನ್ವರ್ಷನ್ ಆಗ್ತಾ ಇದೆ, ಇನ್ಕ್ರೀಸ್ ಅಂತ ಬರ್ಕೊಂಡಿದ್ದೆ, ಇಲ್ಲಿ ಡಿಕ್ರೀಸ್ ಅಂತ ಬರ್ಕೊಂಡಿದೆ. ಸೊ ಇಷ್ಟನ್ನು ಸಹ ನಾನು ಸ್ಟೆಪ್ 1ಇಂದನೇ ಫಾಲೋ ಮಾಡಿಕೊಂಡೆ. ಇಲ್ಲಿ ನೆಕ್ಸ್ಟ್ ಏನು ಮಾಡಬೇಕು ನೋಡಿ, +3 +6 ಆಗಿ ಕನ್ವರ್ಷನ್ ಆಗ್ತದೆ. ಸೊ ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆ, 3 ಯೂನಿಟ್ ಇನ್ಕ್ರೀಸ್ ಆಗ್ತಾ ಇದೆ, ಅದನ್ನು ಬರ್ಕೋಬೇಕು, ಡಿಫ್ರೆನ್ಷಿಯೇಟನ್ನು ಬರ್ಕೋಬೇಕು. ನೆಕ್ಸ್ಟ್ ಏನಾಗ್ತಾ ಇದೆ, +5 -1ಗೆ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಸೊ 5 ಈ +5 ಇದೆಯಲ್ಲ, ಇದನ್ನು 5 ಹಾಗೆ ಬರ್ಕೊಂಡು, ಇಲ್ಲಿ 1 ಇದೆ ಅಲ್ವಾ, ಈ 1 ಹಾಗೆ ಬರ್ಕೊಂಡು ಆ್ಯಡ್ ಮಾಡ್ಕೊತೀನಿ. ಟೋಟಲಾಗಿ ಎಷ್ಟಾಯಿತು, 6 ಯೂನಿಟ್ ಏನಾಗ್ತಾ ಇದೆ, ಇಲ್ಲಿ ಡಿಕ್ರೀಸ್ ಆಗ್ತಾ ಇದೆ. ಓಕೆನಾ. ಸೊ ಏನಾಗ್ತಾ ಇದೆ, ಇಲ್ಲಿ 3 ಯೂನಿಟ್ ಇದೆ ಇನ್ಕ್ರೀಸ್ ಆಗ್ತಾ ಇರೋದು, 6 ಯೂನಿಟ್ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತದೆ. ಡಿಕ್ರೀಸ್ ಅಂದರೆ ರಿಡಕ್ಷನು, ಇನ್ಕ್ರೀಸ್ ಅಂತ ಅಂದ್ರೇನು, ಆಕ್ಸಿಡೇಷನು. ಸೊ ಏನಾಗಬೇಕು ಅಂತಂದರೆ ಎರಡೂ ಸಹ ಸೇಮ್ ಇರಬೇಕು, ಎರಡೂ ಸಹ 6 ಇರಬೇಕು. ಸೊ ಏನು ಮಾಡ್ತೀನಿ, ಇಲ್ಲಿ × 2 ಮಾಡ್ಕೊತೀನಿ. × 2 ಮಾಡಿದಾಗ ಏನಾಯಿತು, 6 ಯೂನಿಟ್ ಆಗುತ್ತೆ ಮೇಲ್ಗಡೆನೂ. ಸೊ ಕೆಳಗಡೆನೂ ಸಹ ಏನಾಗುತ್ತೆ, 6 ಯೂನಿಟೇ ಇದೆ. ಸೊ ಎರಡೂ ಸಹ ಏನಾಯಿತು, ಬ್ಯಾಲೆನ್ಸ್ ಆಗಿದೆ. ಇದನ್ನು ನಾನು ಏನು ಮಾಡಬೇಕು, ಸ್ಟೆಪ್ 2ಅಲ್ಲಿ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಹೋಗೋಣ ಸ್ಟೆಪ್ 3ಅಲ್ಲಿ ಏನು ಮಾಡಬೇಕು ಅಂತ ನೋಡೋಣ. ಇವಾಗ ಸ್ಟೆಪ್ 3 ಅಂತ ಬರ್ಕೊತೀನಿ ನಾನು. ಓಕೆ, ಸ್ಟೆಪ್ 3 ಅಂತ ನೋಡಿ. ಇನ್ನೂ ಒಂದು ಸ್ಟೆಪ್ 2ಅಲ್ಲಿ ನಾನು ಈ ಥರ ಎಲ್ಲ ಆಕ್ಸಿಡೇಷನ್ ನಂಬರೆಲ್ಲ ನೋಡ್ಕೊಳ್ಳೋದಕ್ಕಿಂತ ಮುಂಚೆ, ಅಂದರೆ ಎಷ್ಟು ಯೂನಿಟ್ ಡಿಕ್ರೀಸ್ ಆಗಿದೆ ಇನ್ಕ್ರೀಸ್ ಆಗಿದೆ ಅಂತ ಮಾಡೋದಕ್ಕಿಂತ ಮುಂಚೆ ಆಕ್ಸಿಜನ್ ಹೈಡ್ರೋಜನ್ ಬಿಟ್ಟು ಉಳಿದಿದ್ದ ಐಟಮ್ಸ್ ಅಂದರೆ ಕ್ರೋಮಿಯಮ್ಮು ಓಕೆ ಮತ್ತು ಅಯೋಡಿನ್ ಎರಡೂ ಸಹ ಬ್ಯಾಲೆನ್ಸಿಂಗ್ ಇದೆಯಾ ಅಂತ ನೋಡಬೇಕು, ಲೆಫ್ಟ್ ಹ್ಯಾಂಡ್ ಸೈಡು ಮತ್ತು ರೈಟ್ ಹ್ಯಾಂಡ್ ಸೈಡಲ್ಲಿ. ಸೊ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನೋಡಿ ಕ್ರೋಮಿಯಮ್ 1 ಇದೆ, ಸೊ ರೈಟಲ್ಲೂ ಸಹ ಕ್ರೋಮಿಯಮ್ 1 ಇದೆ, ಸೊ ಬ್ಯಾಲೆನ್ಸ್ ಆಗಿದೆ. ಸೊ ಅಯೋಡಿನು ಲೆಫ್ಟಲ್ಲೂ 1 ಇದೆ, ರೈಟಲ್ಲೂ ಸಹ 1 ಇದೆ, ಬ್ಯಾಲೆನ್ಸ್ ಆಗಿದೆ. ಸೊ ಓಕೆ, ಈ ಥರ ಬ್ಯಾಲೆನ್ಸ್ ಮಾಡ್ಕೊಂಡು ಆಮೇಲೆ ನಾವೇನು ಮಾಡಬೇಕು, ಯೂನಿಟನ್ನು ಫೈಂಡ್ ಔಟ್ ಮಾಡಬೇಕು. ನೀವು ನಂದು ಓಕೆ ಫಸ್ಟ್ ಎಕ್ಸಾಂಪಲ್ ನೋಡಿದ್ರೆ, ಅಂದರೆ ವಿಡಿಯೋ ನಂದು 6th ವಿಡಿಯೋ ನೋಡಿದ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಏನು ಮಾಡ್ಬಿಡ್ತೀವಿ, ಸ್ಟೆಪ್ 3ಅಲ್ಲಿ ಸೇಮ್ ಈಕ್ವೇಷನ್ಸ್ ಏನಿದೆ ನೋಡಿ, ಆ ಈಕ್ವೇಷನ್ಸನ್ನು ನಾನು ಹಾಗೆ ಬರ್ಕೊತಾ ಇದ್ದೀನಿ. ಓಕೆ, ಸೊ ಹಾಗೆ ಬರ್ಕೊತಾ ಇದ್ದೀನಿ. IO3 ಮೈನಸ್ ಗಿವ್ ರೈಸ್ ಟು I ಮೈನಸ್ ಪ್ಲಸ್ CrO4 2 ಮೈನಸ್. ಓಕೆ, ಸೊ ಎಲ್ಲ ಹಂಗೆ ಬರ್ಕೊಂಡೆ. ನೆಕ್ಸ್ಟ್ ಇಲ್ಲಿ ಏನು ಮಾಡಬೇಕು ಅಂತಂದರೆ ನೋಡಿ, ಇಲ್ಲಿ ನಾನು ಇಲ್ಲಿ ಏನು ಮಾಡಿದೆ, ಇಲ್ಲಿ 2 ಅನ್ನೋದನ್ನು ನಾನು ಇಂಟು ಮಾಡ್ಕೊಂಡಿದ್ದೀನಿ ಅಲ್ವಾ, ಯಾವುದಕ್ಕೆ, ಕ್ರೋಮಿಯಮ್ಗೆ ಅಲ್ವಾ. ಸೊ ಅದಕ್ಕೆ ನಾನು ಏನು ಮಾಡಬೇಕು ಗೊತ್ತಾ, ಇಲ್ಲೇನು ಮಾಡಬೇಕು ಅಂತಂದರೆ ಆ 2ನ ಇಲ್ಲಿ ಎರಡು ಸೈಡಿಗೂ ಸಹ ನಾನು ಕ್ರೋಮಿಯಮ್ ಜಾಗಕ್ಕೆ 2ನ ಹಾಕೋಬೇಕು. ಅದೇ ನಾನು ಅಯೋಡಿನ್ ತೊಗೊಂಡಾಗ ನೋಡಿ ಏನೂ ಸಹ ಮಲ್ಟಿಪ್ಲಿಕೇಶನ್ ಮಾಡಿಲ್ಲ ಅಲ್ವಾ, ಆಲ್ರೆಡಿ 6 ಯೂನಿಟ್ ಇತ್ತು, ಅದಕ್ಕೆ ನಾನು ಅದನ್ನು ಹಾಗೆ ಉಳಿಸ್ಕೊತೀನಿ ನಾನು. ಇದು ಸ್ಟೆಪ್ 3. ನೆಕ್ಸ್ಟ್ ಸ್ಟೆಪ್ 4ಗೆ ಏನು ಮಾಡಬೇಕು ಅಂತ ನೋಡೋಣ. ಸ್ಟೆಪ್ 4 ಅಂತ ಬರ್ಕೊಳ್ಳೋಣ. ಓಕೆ, ಸ್ಟೆಪ್ 4 ಅಂತ ಬರ್ಕೊಳ್ಳೋಣ. 1 ಸೆಕೆಂಡ್. ಸ್ಟೆಪ್ 4ಅಲ್ಲಿ ಏನು ಅಂತಂದರೆ ಏನು ಈಕ್ವೇಷನ್ಸ್ ಇರುತ್ತೆ ಆ ಈಕ್ವೇಷನ್ಸನ್ನು ಹಾಗೆ ಬರ್ಕೋಬೇಕು. ಬರ್ಕೊಂಡು ಇಲ್ಲಿ ಬ್ಯಾಲೆನ್ಸ್ ಆಗಿದೆಯಾ ಅಂತ ನೋಡಬೇಕು. ಇಲ್ಲಿ ಬರೀಲೇಬೇಕು ಅಂತಲ್ಲ, ಸ್ಟೆಪ್ 3ಯಲ್ಲೇ ಬ್ಯಾಲೆನ್ಸ್ ಆಗಿದೆಯಾ ಅಂತ ನೋಡ್ಕೊಬೇಡ. ನೋಡಿ 2 ಕ್ರೋಮಿಯಮ್ ಲೆಫ್ಟಲ್ಲಿದೆ, 2 ಕ್ರೋಮಿಯಮ್ ರೈಟಲ್ಲಿದೆ, ಸೊ ಬ್ಯಾಲೆನ್ಸ್ ಆಯಿತು. ಆಕ್ಸಿಜನ್ನು ಹೈಡ್ರೋಜನ್ನ ಬಿಟ್ಟು. ಓಕೆ, ಸೊ ಅಯೋಡಿನ್ ಏನಾಗಿದೆ, ಲೆಫ್ಟಲ್ಲಿ 1 ಇದೆ, ರೈಟಲ್ಲೂ ಸಹ 1 ಇದೆ, ಸೊ ಇದು ಸಹ ಏನಾಯಿತು, ಬ್ಯಾಲೆನ್ಸ್ ಆಯಿತು. ಸೊ ಅಲ್ಲಿಗೆ ಇಲ್ಲಿ ಏನಂತ ಬರೆಯೋಣ ಅಂದರೆ ಆಲ್ರೆಡಿ ಬ್ಯಾಲೆನ್ಸ್ಡ್.
ಫಸ್ಟ್ ಏನಾಗಿದೆ, ಎರಡು ಸಹ ಬ್ಯಾಲೆನ್ಸ್ ಆಗಿದೆ. ಬ್ಯಾಲೆನ್ಸ್ ಆಗಿಲ್ಲ ಅಂತಂದರೆ ಇಲ್ಲಿ ಬ್ಯಾಲೆನ್ಸ್ ಮಾಡ್ಕೋಬೇಕು ನೀವು, ಓಕೆನಾ. ಸೊ ನೆಕ್ಸ್ಟ್ ಸ್ಟೆಪ್ 5ಗೆ ಹೋಗೋಣ ನಾವು. ಸ್ಟೆಪ್ 5 ನೋಡಿ, ಸ್ಟೆಪ್ 5ಅಲ್ಲಿ ಏನು ಅಂತಂದರೆ, ಸ್ಟೆಪ್ 4ಅಲ್ಲಿ ಆಕ್ಸಿಜನ್ ಹೈಡ್ರೋಜನ್ ಬಿಟ್ಟು ಉಳಿದಿದ್ದನ್ನು ಬ್ಯಾಲೆನ್ಸ್ ಮಾಡ್ತೀವಿ ಅಲ್ವಾ. ಸೊ ಸ್ಟೆಪ್ 5ಅಲ್ಲಿ ಆಕ್ಸಿಜನ್ನ ಬ್ಯಾಲೆನ್ಸ್ ಮಾಡಬೇಕು ನೀವು. ಸೊ ಫಸ್ಟ್ ಈಕ್ವೇಷನ್ಸ್ ಏನಿದೆ ಆ ಈಕ್ವೇಷನ್ಸನ್ನು ಅದೇ ಥರ ಬರ್ಕೊಳ್ಳೋಣ. 2 ಓಕೆ CrOH ಓಕೆ ಥ್ರೈಸ್ ಪ್ಲಸ್ IO3 ಮೈನಸ್ ನೆಕ್ಸ್ಟು I ಮೈನಸ್ ಪ್ಲಸ್ 2 CrO4 ಓಕೆ 2 ಮೈನಸ್. ಸೊ ಇಷ್ಟೂ ಹಾಗೆ ಬರ್ಕೊಂಡೆ. ಇಲ್ಲೇನು ಮಾಡಬೇಕು ಅಂತಂದರೆ ಆಕ್ಸಿಜನ್ನ ಬ್ಯಾಲೆನ್ಸ್ ಮಾಡಬೇಕು. ಸೊ ಇಲ್ಲಿ ಆಕ್ಸಿಜನ್ ಅಂತ ಬರ್ಕೊಂಡು ಲೆಫ್ಟ್ ಹ್ಯಾಂಡ್ ಸೈಡು ಓಕೆ ರೈಟ್ ಹ್ಯಾಂಡ್ ಸೈಡ್ ಓಕೆ ರೈಟ್ ಹ್ಯಾಂಡ್ ಸೈಡ್ ಅಂತ ಬರ್ಕೊಳ್ಳಿ. ಒಂದು ಸೈಡಲ್ಲಿ ಬರ್ಕೊಳ್ಳಿ ಇದನ್ನು. ಸೊ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನೋಡಿ ಆಕ್ಸಿಜನ್ ಎಷ್ಟಿದೆ ಅಂತ. ಸೊ 3 ಇದೆ ಅಲ್ವಾ, 3 OH ಅಂದರೆ 3 ಆಕ್ಸಿಜನ್ ಇದೆ, ಜೊತೆಗೆ ಇಲ್ಲಿ 2 ಇದೆ. ಸೊ ಏನಾಯಿತು ಇಲ್ಲಿ 6 ಆಕ್ಸಿಜನ್ ಆಯಿತು. ಸೊ ಇಲ್ಲಿ ಮತ್ತೆ ಏನಾಗಿದೆ 3 ಇದೆ ಆಕ್ಸಿಜನ್, ಟೋಟಲ್ ಆಗಿ ಏನಾಯಿತು 9 ಆಯಿತು. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಎಷ್ಟಾಯಿತು 9 ಆಯಿತು. ಸೊ ಇಲ್ಲಿ ನೋಡೋದಾದರೆ 4 ಆಕ್ಸಿಜನ್ ಇದೆ, ಇಲ್ಲಿ 2 ಇರೋದ್ರಿಂದ 4 × 2 ಎಷ್ಟಾಯಿತು 8 ಆಯಿತು. ಸೊ 8 ರೈಟ್ ಹ್ಯಾಂಡ್ ಸೈಡಲ್ಲಿ ಆಕ್ಸಿಜನ್ ಆಯಿತು. ಸೊ ಎರಡು ಸಹ ಬ್ಯಾಲೆನ್ಸ್ ಆಗಿಲ್ಲ. ಇಲ್ಲಿ ಒಂದು ಕಡೆ ಲೆಫ್ಟಲ್ಲಿ ಏನಾಗಿದೆ 9 ಇದೆ, ರೈಟಲ್ಲಿ ಏನಾಗಿದೆ 8 ಇದೆ. ಸೊ ನಾನು ಇಲ್ಲಿಗೆ ಒಂದು ಆಕ್ಸಿಜನ್ ಆ್ಯಡ್ ಮಾಡಿದ್ರೆ ಮಾತ್ರ ಬ್ಯಾಲೆನ್ಸ್ ಆಗುತ್ತೆ. ಸೊ ಒಂದು ವಾಟರ್ ಮಾಲಿಕ್ಯೂಲ್ಸನ್ನು ರೈಟ್ ಹ್ಯಾಂಡ್ ಸೈಡಲ್ಲಿ ಆ್ಯಡ್ ಮಾಡಬೇಕು, ಓಕೆನಾ. ಸೊ ಇಲ್ಲೇನು ಮಾಡ್ತೀವಿ ನಾವು, ರೈಟ್ ಹ್ಯಾಂಡ್ ಸೈಡಲ್ಲಿ ಏನು ಮಾಡ್ತೀವಿ, ಒಂದು ವಾಟರ್ ಮಾಲಿಕ್ಯೂಲ್ಸನ್ನ ಆ್ಯಡ್ ಮಾಡ್ತೀವಿ. ನೋಡಿ ಇವಾಗ ಬ್ಯಾಲೆನ್ಸ್ ಆಗುತ್ತೆ. 8 + 1 ಏನಾಯಿತು 9 ಆಯಿತು. ಸೊ ಬ್ಯಾಲೆನ್ಸ್ ಆಯ್ತಲ್ವಾ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ, ಇದೇ ಸ್ಟೆಪ್ಪಲ್ಲಿ ಇನ್ನೂ ಒಂದು ನೆಕ್ಸ್ಟು ಹೈಡ್ರೋಜನ್ನ ಬ್ಯಾಲೆನ್ಸ್ ಮಾಡಬೇಕು ನೀವು. ಓಕೆ ಸ್ಟೆಪ್ 6ಗೆ ಹೋಗೋಣ. ಸ್ಟೆಪ್ 6ಗೆ ಹೋಗೋಣ. ನೆಕ್ಸ್ಟು ಸ್ಟೆಪ್ 5 ಅಷ್ಟೇನು, ಆಕ್ಸಿಜನ್ನ ಬ್ಯಾಲೆನ್ಸ್ ಮಾಡೋದು. ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ ಸ್ಟೆಪ್ 6 ಹೈಡ್ರೋಜನ್ನ ಬ್ಯಾಲೆನ್ಸ್ ಮಾಡಬೇಕು. ಫಸ್ಟ್ ಏನು ರಿಯಾಕ್ಷನ್ಸ್ ಇದೆ ಆ ರಿಯಾಕ್ಷನ್ಸನ್ನು ಹಾಗೆ ಬರ್ಕೊಳ್ಳಿ. Cr ಓಕೆ OH ಥ್ರೈಸ್ ಪ್ಲಸ್ IO3 ಮೈನಸ್ ಗಿವ್ ರೈಸ್ ಟು I ಮೈನಸ್ ಓಕೆ ಪ್ಲಸ್ 2 CrO4 ಓಕೆ 2 ಮೈನಸ್ ಪ್ಲಸ್ H2O. ಸೊ ಈಕ್ವೇಷನ್ಸನ್ನು ಹಾಗೆ ಬರ್ಕೊಂಡೆ. ಇಲ್ಲಿ ಹೈಡ್ರೋಜನ್ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಇದು ಬೇಸಿಕ್ ಮೀಡಿಯಮ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ OH ಮೈನಸ್ ಬೇಸಿಕ್ ಅಂದರೆ OH ಮೈನಸನ್ನು ಆ್ಯಡ್ ಮಾಡಬೇಕು. ಸೊ ನಿಮಗೆ ಗೊತ್ತಿರೋಂಗೆ OH ಏನಾಗಿದೆ ಅಂತಂದರೆ ಒಂದು ನೆಗೆಟಿವ್ ಚಾರ್ಜ್ ಇದೆ ಅದರಲ್ಲಿ ಅಲ್ವಾ, ಒಂದು ನೆಗೆಟಿವ್ ಚಾರ್ಜ್ ಇದೆ ಅಲ್ಲಿ. ಸೊ ನಾವು ಅದಕ್ಕೆ ಏನು ಮಾಡ್ತೀವಿ, ಫಸ್ಟು ನೆಗೆಟಿವ್ ಚಾರ್ಜನ್ನು ಬ್ಯಾಲೆನ್ಸ್ ಆಗಿದೆಯಾ ಅಂತ ಲೆಫ್ಟ್ ಹ್ಯಾಂಡ್ ಸೈಡು ಮತ್ತು ಓಕೆ ರೈಟ್ ಹ್ಯಾಂಡ್ ಸೈಡಲ್ಲಿ ನೋಡ್ಕೋಬೇಕು ನಾವು. ಸೊ ಇಲ್ಲಿ ನೋಡಿಕೊಂಡಾಗ ನೋಡಿ ರೈಟ್ ಹ್ಯಾಂಡ್ ಸೈಡಲ್ಲಿ ಏನಿದೆ ಒಂದೇ ಒಂದಿದೆ ಓಕೆ 1 ಇದೆ, ನೆಗೆಟಿವ್ ಚಾರ್ಜು 1 ಇದೆ. ಸೊ ಈ ಲೆಫ್ಟಲ್ಲಿ ನೋಡಿದಾಗ 2 ಮೈನಸ್ 2 ಇದೆ ಚಾರ್ಜು, ಜೊತೆಗೆ ಇಲ್ಲಿ 2 ಇರೋದ್ರಿಂದ ಎಷ್ಟಾಗುತ್ತೆ 4 ಆಗುತ್ತೆ. 4 ಪ್ಲಸ್ ಇಲ್ಲೂ ಒಂದಿದೆ 5 ಆಗುತ್ತೆ ಅಲ್ವಾ. ರೈಟ್ ಹ್ಯಾಂಡ್ ಸೈಡಲ್ಲಿ ಆಯಿತು 5 ಆಯಿತು. ಸೊ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಎಷ್ಟು ನೆಗೆಟಿವ್ ಚಾರ್ಜ್ ಕಡಿಮೆ ಇದೆ, 4 ನೆಗೆಟಿವ್ ಚಾರ್ಜ್ ಕಡಿಮೆ ಇದೆ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ 4H ಮೈನಸನ್ನು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಆ್ಯಡ್ ಮಾಡ್ಕೋಬೇಕು. ಓಕೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನು ಮಾಡಬೇಕು 4OH ಮೈನಸನ್ನು ಆ್ಯಡ್ ಮಾಡ್ಕೋಬೇಕು. ಇದನ್ನು ನೀವು ಯಾವಾಗಲೂ ಅಷ್ಟೇ ಪೆನ್ಸಿಲಲ್ಲಿ ಬರ್ಕೊಂಡಿರಿ. ಸೊ ಆಮೇಲೆ ನಾವೇನು ಮಾಡೋಣ ಇಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಏನು ಆ್ಯಡ್ ಮಾಡ್ಕೋಬೇಕು ಇವಾಗ 4OH ಮೈನಸನ್ನು ಯಾವ ಕಡೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಆ್ಯಡ್ ಮಾಡ್ಕೋಬೇಕು. ಸೊ ಪ್ಲಸ್ 4OH ಮೈನಸ್ ಓಕೆ. ಸೊ ಆ್ಯಡ್ ಮಾಡಿಕೊಂಡೆ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಅಂತಂದರೆ ನಾವು ಎಷ್ಟು OH ಮೈನಸ್ ಲೆಫ್ಟ್ ಸೈಡಲ್ಲಿ ಆ್ಯಡ್ ಮಾಡಿರ್ತೀವಿ ಅಷ್ಟು ವಾಟರ್ ಮಾಲಿಕ್ಯೂಲ್ಸನ್ನು ರೈಟ್ ಹ್ಯಾಂಡ್ ಸೈಡಲ್ಲಿ ಆ್ಯಡ್ ಮಾಡಬೇಕು. ಸೊ ಲೆಫ್ಟಲ್ಲಿ 4OH ಮೈನಸ್ ಆ್ಯಡ್ ಮಾಡೋದ್ರಿಂದ ರೈಟಲ್ಲಿ ಏನು ಮಾಡಬೇಕು 4 ವಾಟರ್ ಮಾಲಿಕ್ಯೂಲ್ಸನ್ನು ಆ್ಯಡ್ ಮಾಡ್ಕೋಬೇಕು, ಓಕೆನಾ. ಸೊ ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ ನೋಡಿ ಇದು ನಿಮ್ಗೆ ಹಂಗೆ ಬರ್ಕೊಳ್ಳಿ, ಓಕೆನಾ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ ಅಂತಂದರೆ ನೋಡಿ ಎರಡು ಸಹ ವಾಟರ್ ಮಾಲಿಕ್ಯೂಲ್ಸ್ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ವಾಟರ್ ಮಾಲಿಕ್ಯೂಲ್ಸ್ ಒಂದೇ ಸೈಡಲ್ಲಿದೆ, 2 ವಾಟರ್ ಮಾಲಿಕ್ಯೂಲ್ಸ್ ಎಲ್ಲಿದೆ ರೈಟ್ ಹ್ಯಾಂಡ್ ಸೈಡಲ್ಲೇ ಇರೋದ್ರಿಂದ ಅದನ್ನು ಆ್ಯಡ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡ್ಕೊಳ್ಳಿ, ಎಲ್ಲನೂ ಸೇಮ್ ಬರ್ಕೊಳ್ಳೋಣ. ಓಕೆ ಒಂದು ಸೆಕೆಂಡ್, ಏನಿರುತ್ತೆ ಆ್ಯಸ್ ಯೂಸ್ವಲ್ ಬರ್ಕೊಳ್ಳೋಣ. CR ಓಕೆ OH ಥ್ರೈಸ್ ಪ್ಲಸ್ IO3 ಮೈನಸ್ ಪ್ಲಸ್ 4OH ಮೈನಸ್ ಓಕೆ. ಸೊ ಗಿವ್ ರೈಸ್ ಟು ಇಲ್ಲಿ 4OH ಮೈನಸ್ ಆ್ಯಡ್ ಮಾಡೋದ್ರಿಂದ 4 ವಾಟರ್ ಮಾಲಿಕ್ಯೂಲ್ಸ್ ಆ್ಯಡ್ ಮಾಡಿದ್ದೀನಿ ನಾನು ರೈಟ್ ಹ್ಯಾಂಡ್ ಸೈಡು. ಲೆಫ್ಟಲ್ಲಿ OH ಮೈನಸ್ ಆ್ಯಡ್ ಮಾಡಿದ್ರೆ ರೈಟಲ್ಲಿ ವಾಟರ್ ಮಾಲಿಕ್ಯೂಲ್ಸನ್ನ ಆ್ಯಡ್ ಮಾಡಬೇಕು. ಎಷ್ಟು ಆ್ಯಡ್ ಮಾಡಬೇಕು ಅಂದರೆ ಎಷ್ಟು OH ಮೈನಸ್ ಆ್ಯಡ್ ಮಾಡಿರ್ತೀರಾ ಅಷ್ಟೇ ವಾಟರ್ ಮಾಲಿಕ್ಯೂಲ್ಸನ್ನು ಇಲ್ಲಿ ಆ್ಯಡ್ ಮಾಡಬೇಕು. ಸೊ ಎಲ್ಲನೂ ಸಹ ಏನು ಮಾಡ್ತೀನಿ ನಾನಿಲ್ಲಿ ಸೇಮ್ ಬರ್ಕೊತಾ ಇದ್ದೀನಿ ನೋಡಿ. ಬಟ್ ಇಲ್ಲಿ ನೋಡಿ ಇಲ್ಲಿ 2 ಸಹ ವಾಟರ್ ಮಾಲಿಕ್ಯೂಲ್ಸ್ 2 ಸಾರಿ ಮೆನ್ಷನ್ ಮಾಡಿದ್ದೀನಿ ಅಲ್ವಾ. ಸೊ ಈ 2 ಸೈಡು ಸಹ ಈ ರೈಟ್ ಸೈಡಲ್ಲೇ ಇರೋದ್ರಿಂದ ಆ್ಯಡ್ ಮಾಡ್ಕೊತೀನಿ. ಆ್ಯಡ್ ಮಾಡ್ಕೊಂಡಾಗ 5H2O ಆಯ್ತು ಇಲ್ಲಿ, ಓಕೆನಾ. ಸೊ ಇವಾಗ ನೋಡೋಣ ಬ್ಯಾಲೆನ್ಸ್ ಆಗಿದೆಯಾ ಇಲ್ವೋ ಅಂತ ಒಂದ್ಸರಿ ಚೆಕ್ ಮಾಡ್ಕೊಬಿಡೋಣ. ಇವಾಗ ಫಸ್ಟ್ ಏನು ಮಾಡ್ತೀನಿ ಕ್ರೋಮಿಯಂ ಬರ್ಕೊತೀನಿ. ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡು ಮತ್ತು ಇಲ್ಲಿ ರೈಟ್ ಹ್ಯಾಂಡ್ ಸೈಡು ಅಂತ ಬರ್ಕೊಳ್ಳೋಣ. ಕ್ರೋಮಿಯಂ ನೋಡೋಣ, ಲೆಫ್ಟಲ್ಲೂ 2 ಇದೆ ಅಲ್ವಾ, ರೈಟಲ್ಲೂ ಸಹ 2 ಇದೆ. ಸೊ ಏನಾಯಿತು ಬ್ಯಾಲೆನ್ಸ್ ಆಯಿತು. ನೆಕ್ಸ್ಟು ಅಯೋಡಿನ್ ತೊಗೊತೀನಿ ನಾನು, ಲೆಫ್ಟಲ್ಲಿ 1 ಇದೆ ಓಕೆ, ರೈಟಲ್ಲೂ ಸಹ ಏನಾಗಿದೆ 1 ಇದೆ. ಸೊ ಅದು ಸಹ ಬ್ಯಾಲೆನ್ಸ್ ಆಯಿತು. ಆಕ್ಸಿಜನ್ ತೊಗೊಳ್ಳೋಣ ನಾನು, ಇಲ್ಲಿ 3 +
3 ಇಂಟು 2 ಅಂತಂದರೆ 6 ಆಯಿತು. 6 + 3 ಅಂತಂದರೆ ಅಲ್ಲಿಗೆ ಎಷ್ಟಾಯಿತು 9 ಆಯಿತು. 9 + 4 ಓಕೆ 9 + 4 ಅಂತಂದರೆ ಅಲ್ಲಿಗೆ ಎಷ್ಟಾಯಿತು 13 ಆಯಿತು. ಸೊ 13 ಆಕ್ಸಿಜನ್ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇದೆ. ಸೊ ರೈಟ್ ಹ್ಯಾಂಡ್ ಸೈಡಲ್ಲಿ ನೋಡೋಣ. 4 2s ಎಷ್ಟಾಯಿತು 8 ಆಯಿತು. 8 + 5 ಏನಾಯಿತು ಇಲ್ಲವೇ 13 ಆಯಿತು. ಸೊ ಇದು ಸಹ ಏನಾಯಿತು ಬ್ಯಾಲೆನ್ಸ್ ಆಯಿತು. ನೆಕ್ಸ್ಟ್ ಹೈಡ್ರೋಜನ್ ತೊಗೊಳ್ಳೋಣ ನಾವು. ಹೈಡ್ರೋಜನ್ ತೊಗೊಂಡಾಗ ಇಲ್ಲಿ ಎಷ್ಟಿದೆ 4 ಹೈಡ್ರೋಜನ್ ಇದೆ. ಸೊ ರೈಟ್ ಹ್ಯಾಂಡ್ ಸೈಡಿಗೆ ಬಂದಾಗ ಓಕೆ 4 ಹೈಡ್ರೋಜನು 4 ಇದೆ. ಜೊತೆಗೆ ಇಲ್ಲಿ ನೋಡಿ 3 2s 6 ಇದೆ. ಓಕೆ ಟೋಟಲಾಗಿ ಎಷ್ಟಿದೆ 10 ಹೈಡ್ರೋಜನ್ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇದೆ. ಸೊ ರೈಟ್ ಹ್ಯಾಂಡ್ ಸೈಡಲ್ಲಿ ಎಷ್ಟಿದೆ ನೋಡಿ 5 2s 10. ಸೊ ಎರಡು ಸೈಡಲ್ಲೂ ಸಹ 10 10 ಇದೆ. ಅಲ್ಲಿಗೆ ಬ್ಯಾಲೆನ್ಸ್ ಆಗಿದೆ. ಓಕೆನಾ ಈಗ ಅರ್ಥ ಆಗಿದೆಯಾ ನಿಮಗೆ? ಬೇಸಿಕ್ ಮೀಡಿಯಮಲ್ಲಿ 5th ತನಕ ಸೇಮ್ ಇದೆ. 6th ಸ್ಟೆಪ್ಪಲ್ಲಿ ಚೇಂಜಸ್ ಆಗುತ್ತೆ ಅಷ್ಟೇ. ಏನು ಚೇಂಜಸ್ ಆಗುತ್ತೆ ಅಂದರೆ OH ಮೈನಸ್ ಆ್ಯಡ್ ಮಾಡಬೇಕಲ್ವ, ಅದು ನೆಗೆಟಿವ್ ಚಾರ್ಜ್ ಇರೋದ್ರಿಂದ ನಾವು ನೆಗೆಟಿವ್ ಚಾರ್ಜನ್ನ ಬ್ಯಾಲೆನ್ಸ್ ಆಗಿದೆಯಾ ಅಂತ ನೋಡ್ಕೊತೀವಿ. ಎಲ್ಲಿ ಕಡಿಮೆ ನೆಗೆಟಿವ್ ಚಾರ್ಜ್ ಇರುತ್ತೆ ಅಲ್ಲಿ OH ಮೈನಸನ್ನು ಆ್ಯಡ್ ಮಾಡ್ತೀವಿ. ಎಷ್ಟು OH ಮೈನಸ್ ಆ್ಯಡ್ ಮಾಡಿರ್ತೀವಿ ನಾವು, ಫಾರ್ ಎಕ್ಸಾಂಪಲ್ ರೈಟ್ ಹ್ಯಾಂಡ್ ಸೈಡಲ್ಲಿ 2 OH ಮೈನಸ್ ಆ್ಯಡ್ ಮಾಡಿರ್ತೀವಿ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 2 ವಾಟರ್ ಮಾಲಿಕ್ಯೂಲ್ಸನ್ನು ಆ್ಯಡ್ ಮಾಡಬೇಕು. ಓಕೆನಾ ಅದಾದಮೇಲೆ ವಾಟರ್ ಮಾಲಿಕ್ಯೂಲ್ಸ್ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 2 ಸರಿ ರಿಪೀಟ್ ಆಗಿದ್ದರೆ ಆ್ಯಡ್ ಮಾಡ್ಕೋಬೇಕು. ಇಲ್ಲ ರೈಟ್ ಸೈಡಲ್ಲಿ 2 ಸರಿ ರಿಪೀಟ್ ಆಗಿದ್ದರೆ ರೈಟ್ ಸೈಡಲ್ಲಿ ಆ್ಯಡ್ ಮಾಡ್ಕೋಬೇಕು. ಲೆಫ್ಟ್ ಟು ರೈಟಲ್ಲಿ ಏನಾದರೂ ಇದ್ದರೆ ಅದನ್ನು ಸಬ್ಸ್ಟ್ರಾಕ್ಷನ್ ಮಾಡ್ಕೋಬೇಕಾಗುತ್ತೆ. ನನ್ನ 7th ವಿಡಿಯೋದಲ್ಲಿ ಇದಕ್ಕೊಂದು ಎಕ್ಸಾಂಪಲ್ ತೊಗೊಂಡು ಮಾಡಿದ್ದೀನಿ ನಾನು. ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಓಕೆನಾ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.